ಕಳೆದ 10 ದಿನಗಳಿಂದಲೂ ಕೂಡ ಬೆಂಗಳೂರಿನ ಅಂದ್ರೆ ಜಿಬಿಎಯ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಯಾರೆಲ್ಲ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ರು ಅವುಗಳ ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ರಸ್ತೆಗಳಲ್ಲಿ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಅನಧಿಕೃತವಾಗಿ ಕೆಲವೊಂದಿಷ್ಟು ಜನ ವಾಹನವನ್ನ ಪಾರ್ಕಿಂಗ್ ಮಾಡಿರ್ತಾರೆ. ಇದರಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ಲಿಕ್ಕೆ ಇದು ಕಾರಣ ಅಂತ ಹೇಳಿ ಸಾಕಷ್ಟು ಜನ ಟ್ರಾಫಿಕ್ ಎಕ್ಸ್ಪರ್ಟ್ಗಳು ಕೂಡ ತಿಳಿಸಿರುವಂತದ್ದು. ಹೀಗಾಗಿ ಇವತ್ತಿನಿಂದ ಯಾರೆಲ್ಲ ಫುಟ್ಪಾತ್ನ ಆಗಿರಬಹುದು ಅಥವಾ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಿಂಗಳಾನುಗಟ್ಲೆ ವಾರಾನುಗಟ್ಲೆ ವಾಹನವನ್ನ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅದನ್ನ ತೆರವು ಕಾರ್ಯಾಚರಣೆ ಇವತ್ತಿಂದ ಆರಂಭ ಆಗ್ತಾ ಇರುವಂತದ್ದು. ಸದ್ಯ ಮೊದಲಿಗೆ ಈ ರೀತಿಯ ನೋಟಿಸ್ ಅನ್ನ ವಾಹನಗಳ ಮೇಲೆ ಅಂಟಿಸಲಾಗತ್ತೆ. ಎಷ್ಟೋ ಜನ ವರ್ಷಾನುಗಟ್ಲೆ ಗಾಡಿಯನ್ನ ನಿಲ್ಸಿ ಹೋಗಿರ್ತಾರೆ, ಅದಕ್ಕೆ ಯಾರು ಕೂಡ ಮಾಲೀಕರಂತ ಹೇಳಿ ಗೊತ್ತಿರೋದಿಲ್ಲ. ಮತ್ತೊಂದು ಕಡೆ ಅವುಗಳನ್ನ ಟೋಯಿಂಗ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತಿನಿಂದ ಒಂದು ಮೆಗಾ ಡ್ರೈವ್ ಅನ್ನ ಜಿಬಿಎ ತೆಗೆದುಕೊಂಡಿರುವಂತಹದ್ದು. ಮೊದಲಿಗೆ ಇವತ್ತು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಒಂದು ಸ್ಟಿಕ್ಕರ್ ಅಂಟಿಸುವಂತಹ ಕಾರ್ಯ ಆಗುತ್ತೆ. ಇದರಲ್ಲಿ ನೀವು ಗಮನಿಸ್ತಾ ಇರಬಹುದು, ಯಾರೆಲ್ಲ ಪಾದಚಾರಿ ಮಾರ್ಗದಲ್ಲಿ ವಾಹನವನ್ನ ನಿಲ್ಸಿರ್ತಾರೋ ಇದು ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಹೀಗಾಗಿ 7 ದಿನಗಳ ಕಾಲ ನಾವು ಕಾಲಾವಕಾಶವನ್ನ ಕೊಟ್ಟಿರ್ತೀವಿ ಈ ಒಂದು ನೋಟಿಸ್ ಅನ್ನ ಅಂಟಿಸಿದ ಬಳಿಕ. ಅದಾದ ಬಳಿಕವೂ ಕೂಡ ಮಾಲೀಕರು ಇದಕ್ಕೆ ಯಾವುದೇ ರೀತಿ ಉತ್ತರವನ್ನ ನೀಡದೇ ಇದ್ರೆ ನಾವು ಅದನ್ನ ತೆರವು ಮಾಡ್ತೀವಿ ಅಂತ ಇರುವಂತದ್ದು. ಹಾಗೆ ನೀವು ಕೆಳಗೆ ಗಮನಿಸ್ತಾ ಇರಬಹುದು, ಇವತ್ತಿನ ದಿನಾಂಕವನ್ನ ಹಾಕ್ತಾರೆ. ಯಾವತ್ತು ಬಂದು ನೋಟಿಸ್ ಅಂಟಿಸ್ತಾರೋ ಆ ಒಂದು ದಿನಾಂಕವನ್ನ ಹಾಕ್ತಾರೆ. ಹಾಗೆ ಅಲ್ಲಿನ ಸ್ಥಳ ಪ್ರೆಸೆಂಟ್ ಯಾವ ಒಂದು ಪ್ಲೇಸ್ ಅಲ್ಲಿ ಕಾರ್ ಇದೆ ಆ ಒಂದು ಕಾರಿನ ಸ್ಥಳವನ್ನು ಕೂಡ ಹಾಕುವಂಥದ್ದು. ಹಾಗೆ ಆ ಒಂದು ಕಾರಿನ ನಂಬರ್ ಆಗಿರ್ಬೋದು, ಬೈಕಿನ ನಂಬರ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಹಾಕಿ 7 ದಿನಗಳ ಕಾಲ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಹಾಗೆ ಒಂದು ಸಮಯವನ್ನು ಕೂಡ ನೀಡ್ತಾರೆ. ಅದಾದ ಬಳಿಕ ಮಾಲೀಕರು ಬಂದು ತಮ್ಮ ವಾಹನವನ್ನ ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋಗ್ಬೋದಾಗಿದೆ. ಒಂದು ವೇಳೆ ಮಾಲೀಕರು ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ವಾಹನವನ್ನ ಹರಾಜಾಕ್ಲಿಕ್ಕೂ ಕೂಡ ಇವಾಗ ಜಿಬಿಎ ಮುಂದಾಗಿರುವಂಥದ್ದು. 9:30 10 ಗಂಟೆ ನಂತರ ಈ ಒಂದು ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಹೀಗಾಗಿ ಆದಷ್ಟು ಬೆಂಗಳೂರಿನ ವಾಹನ ಸವಾರರು ಎಲ್ಲೆಲ್ಲಿ ವಾಹನವನ್ನ ವಾರಾನುಗಟ್ಲೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಪಾರ್ಕಿಂಗ್ ಮಾಡಿರ್ತಾರೋ ಆದಷ್ಟು ಬೇಗ ಅವು ಎಲ್ಲವನ್ನು ಕೂಡ ಎತ್ತಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.